ವೃದ್ಧಾಪ ವೇತನ ವಿಧವಾ ವೇತನ ಸ್ಥಗಿತಗೊಂಡಿದ್ಯಾ? ಅಶಕ್ತರ ಪಿಂಚಣಿಯನ್ನೇ ನಿಲ್ಲಿಸಿತಾ ಸಿಎಂ ಡಿಕೆ ಸರ್ಕಾರ ಅನ್ನುವಂತಹ ಪ್ರಶ್ನೆ. ವೃದ್ಧಾಪ ವೇತನ ವಿಧವಾ ವೇತನ ಸ್ಥಗಿತಗೊಂಡಿದ್ಯಾ ಅನ್ನುವಂತಹ ಪ್ರಶ್ನೆ. ಇತ್ತ ಅಶಕ್ತರ ಪಿಂಚಣಿಯನ್ನೇ ನಿಲ್ಲಿಸ್ತಾ ಸಿಎಂ ಡಿಕೆ ಸರ್ಕಾರ ಅನ್ನುವಂತಹ ಪ್ರಶ್ನೆ ಎದ್ದಿದೆ ರಾಜ್ಯದಲ್ಲಿ. ಬಡವರು ವೃದ್ಧರಿಗಿದ್ದಂತಹ ಆಸರೆ ಗೋಲನ್ನೇ ಕಸಿದಿದ್ದು ಯಾರು ಅನ್ನುವ ಪ್ರಶ್ನೆ ಆಗ್ತಾ ಇದೆ. 30ಕ್ಕೂ ಹೆಚ್ಚು ಅಶಕ್ತರ ವೃದ್ಧಾಪ ವೇತನ ಹಾಗೆ ವಿಧವಾ ವೇತನ ಸ್ಥಗಿತ ಆಗಿದೆ. ಹೆಚ್ಚು ಆದಾಯದ ಸಬೂಬು ನೀಡಿ ಅಧಿಕಾರಿಗಳಿಂದ ಈಗ ಶಾಕ್. ಪೆನ್ಷನ್ ಸಿಗದೆ ಬೀದಿಗೆ ಬಿದ್ದ 30ಕ್ಕೂ ಹೆಚ್ಚು ಕುಟುಂಬಗಳು. ಮೈಸೂರಿನ ಟಿ ನರಸೀಪುರದ ಕೇತಹಳ್ಳಿಯಲ್ಲಿ ಮನಕೊಲಕುವ ಘಟನೆ. ತಹಶೀಲ್ದಾರ್ ಕಚೇರಿಗೆ ಬಂದ ಕೇತಹಳ್ಳಿಯ 30ಕ್ಕೂ ಹೆಚ್ಚು ವೃದ್ಧರು ವೃದ್ಧಾಪ ವೇತನ ಕೊಡಿಸುವಂತೆ ತಹಶೀಲ್ದಾರ್ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವೃದ್ಧಾಪ ವೇತನ ಹಾಗೆ ವಿಧವಾ ವೇತನ ಸ್ಥಗಿತಗೊಂಡಿದ್ಯಾ ರಾಜ್ಯದಲ್ಲಿ? ಅಶಕ್ತರ ಪಿಂಚಣಿಯನ್ನೇ ನಿಲ್ಲಿಸ್ತಾ ಸಿಎಂ ಡಿಕೆ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಬಡವರು ವೃದ್ಧರಿಗಿದ್ದಂತಹ ಆಸರೆ ಗೋಲನ್ನೇ ಕಸಿದಿದ್ದು ಯಾರು? 30ಕ್ಕೂ ಹೆಚ್ಚು ಅಶಕ್ತರ ವೃದ್ಧಾಪ ವೇತನ ವಿಧವಾ ವೇತನ ಸ್ಥಗಿತ ಆಗಿದೆ. ಹೆಚ್ಚು ಆದಾಯದ ಸಬೂಬು ನೀಡಿ ಅಧಿಕಾರಿಗಳಿಂದ ಈಗ ಶಾಕ್ ಎದುರಾಗಿರುವಂತದ್ದು. ಪೆನ್ಷನ್ ಸಿಗದೆ ಬೀದಿಗೆ ಬಿದ್ದಿರುವಂತದ್ದು 30ಕ್ಕೂ ಹೆಚ್ಚು ಕುಟುಂಬಗಳು. ಮೈಸೂರಿನ ಟಿ ನರಸೀಪುರದ ಕೇತಹಳ್ಳಿಯಲ್ಲಿ ಮನಕಲಕುವ ಘಟನೆ ನಡೆದಿದೆ. ತಹಶೀಲ್ದಾರ್ ಕಚೇರಿಗೆ ಬಂದಿರುವಂತಹ ಕೇತಹಳ್ಳಿಯ 30ಕ್ಕೂ ಹೆಚ್ಚು ವೃದ್ಧರು ತಹಶೀಲ್ದಾರ್ ಕಚೇರಿ ಬಳಿ ಬಂದಿದ್ದಾರೆ. ವೃದ್ಧಾಪ ವೇತನ ಕೊಡಿಸುವಂತೆ ಈಗ ತಹಶೀಲ್ದಾರ್ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವೃದ್ಧಾಪ ವೇತನ ಹಾಗೆ ವಿಧವಾ ವೇತನ ಸ್ಥಗಿತಗೊಂಡಿದ್ಯಾ ಅನ್ನುವಂಥದ್ದು. ಬೇಜವಾಬ್ದಾರಿ 40ಕ್ಕಿಂತ ಹೆಚ್ಚು ವೃದ್ಧಾಪ್ಯ ವೇತನ ಮತ್ತೆ ವಿಧವಾ ವೇತನ ಫಲಾನುಭವಿಗಳನ್ನ ವಿನಾಕಾರಣ ಫಲಾನುಭವಿ ಪಡಿತಿದ್ದಾರಂತ ನಿಲ್ಲಿಸಿದ್ದಾರೆ. ಅವರಿಗೆ ಕುಟುಂಬದಲ್ಲಿ ಯಾರಿಗೋ ಆದಾಯ ಇದೆ ಅದಕ್ಕೋಸ್ಕರ ಅಂತ ತುಂಬಾ ಬೇಜವಾಬ್ದಾರಿತನದಿಂದ ಯಾವುದೇ ಮಾಹಿತಿ ನೀಡಿದೆ. ಕಳೆದ 3 ರಿಂದ 4 ತಿಂಗಳಿಂದ ಯಾವುದೇ ತರದಂತ ಸಕಾರಣವಿಲ್ಲದಂತ ಇವರಿಗೆ ಯಾವುದೇ ತರ ಜಮೀನ್ ಇರಲ್ಲ, ಒಂದು ಕುಂಟೆ ಆದಂತ ಆಸ್ತಿ ಅದು ಯಾವುದೇ ತರದಿಲ್ಲ. ಅದನ್ನೇ ನಂಬ್ಕೊಂಡು ಜೀವನ ಮಾಡೋಂಥವ್ರಿಗೆ ಇವರು ನಿಲ್ಲಿಸಿದ್ದಾರೆ. ಇವತ್ತು ತಾಲೂಕು ಆಡಳಿತದ ಮುಂದೆ ಅವ್ರು ಮನವಿಯನ್ನು ಸಲ್ಲಿಸಲು ಬಂದಿದ್ದಾರೆ. ಇದು ತೀರಾ ಅಮಾನವೀಯ ವೃದ್ಧಾತ್ವ ಜೀವನದಲ್ಲಿ ಅವರು ಆರೋಗ್ಯಕ್ಕೆ ಮತ್ತೆ ಅದನ್ನೇ ನಂಬ್ಕೊಂಡಿರೋಂಥ ಪಕ್ಷದಲ್ಲಿ ದೇವರವರ ಕೊಟ್ಟರು ಪೂಜಾರಿ ಹೊರ ಕೊಡಲ್ಲ. ಸರ್ಕಾರದಿಂದ ಸಹಾಯಧನ ಅಧಿಕಾರ ವರ್ಗ ನಿರಾಕರಿಸಿರೋದು ತುಂಬಾ ಅಮಾನುಷವಾಗಿ ನಡೆದಿದೆ. ಬಹುತೇಕ ಹಿಂದುಳಿದ ವರ್ಗರು ಮತ್ತೆ ದಲಿತ ಜನಾಂಗ ಸೇರಿದಂತೆ ಗ್ರಾಮದಲ್ಲಿ ಅತ್ಯಂತ ಇದಾಗಿರೋದ್ರಿಂದ ಇದ್ರ ಬಗ್ಗೆ ಸರ್ಕಾರ ತಾಲೂಕು ಆಡಳಿತ ಹೆಚ್ಚು ಗಮನಹರಿಸಿ ಇದ್ರ ಬಗ್ಗೆ ತೀವ್ರ ಕ್ರಮವನ್ನು ಕೈಗೊಳ್ಳಬೇಕಾಗಿ ಕೇಳ್ಕೊತೀವಿ. ಯಾವ್ದಾರ ಒಂದ್ ಬದುಕಿನ ಒಂದ್ ಬಾಳಿಲ್ಲ ಈಗ ಉಂಟು, ಇದು ಯಾವ್ದಾರ ಏನು ಇಲ್ಲ. ಇದನ್ನೇ ನಂಬ್ಕೊಂಡ್ ನಾವ್ ಕೂತೀವಿ. ನಾವ್ ಏನ್ ಮಾಡಕತ್ತಪ್ಪ? ಯಾವಾಗ ಕೊಡ್ತಿಲ್ಲ? ಇನ್ನೇನು ಒಂದ್ 2 ತಿಂಗಳು 3 ತಿಂಗಳಿಂದ ನಾಗ ಬನ್ನಿ ಅಂತಾರ. ಹೋದ್ರ ಇನ್ನೂ ಬಂದಿಲ್ಲ, ಇನ್ನೂ ಬಂದಿಲ್ಲ. ಏನಂತಾರ ಅಧಿಕಾರಿಗಳು? ಅಷ್ಟೇ, ಇನ್ನೇನು ಅನ್ನಲ್ಲಪ್ಪ. ಅವ್ರು ಬಂದೇ ಇಲ್ಲ, ನಾವೇಲ್ ಕೊಡಮ್ಮ ಅಂತಾರ. ಏನು ಇಲ್ಲಕ್ಕಪ್ಪ. ನಮ್ಮ ಮಕ್ಳು ಕಬ್ಬು ಕೆಲಸ ಮಾಡ್ತಿದ್ರು, ಈಗ ಅದು ಮಾಡೋದಿಲ್ಲ. ಮೈಸೂರಿನ ಟಿ ನರಸೀಪುರದ ಕೇತನಹಳ್ಳಿಯಲ್ಲಿ ಒಂದು ಮನಕಲಕುವ ಘಟನೆ ನಡೆದಿರುವಂಥದ್ದು. ತಹಶೀಲ್ದಾರ್ ಕಚೇರಿಗೆ ಬಂದಿರುವಂತಹ ಕೇತಹಳ್ಳಿಯ 30ಕ್ಕೂ ಹೆಚ್ಚು ವೃದ್ಧರು ವೃದ್ಧಾಪ ವೇತನ ಕೊಡಿಸುವಂತೆ ತಹಶೀಲ್ದಾರ್ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ.